ಅವಮಾನಗಳು ಎಲ್ಲರೂ ಮಾಡ್ತಾರೆ. ಅವಮಾನ ಅಪಮಾನಗಳು ಏನೂ ಆಗದೇನೆ ನಮಗೆ ಸನ್ಮಾನಗಳು ಸಿಗ್ತಾವ? ನಾವು ತಪ್ಪು ಮಾಡ್ದೇನೆ ನಾವು ಗೆಲುವನ್ನ ಸಾಧಿಸಕ್ಕೆ ಸಾಧ್ಯ ಆಗುತ್ತಾ? ಕಲಿಬೇಕಾದಾಗ ಎಲ್ಲ ಅವಮಾನಗಳು ಅಪಮಾನಗಳು ಸೋಲುಗಳು ಎಲ್ಲವೂ ಆದಮೇಲೆ ನಮಗೆ ಪುರಸ್ಕಾರ ತಾನೆ. ನೀವು ಇಡೀ ವರ್ಷ ಓದಿದ್ಮೇಲೆ ಎಕ್ಸಾಮ್ ತಾನೆ. ಎಕ್ಸಾಮ್ ಬಂದು ಅದು ರಿಸಲ್ಟ್ ಬಂದಮೇಲೆ ನಿಮಗೆ ಖುಷಿ ಆಗುತ್ತಲ್ವಾ, ನಾನು ಪಾಸ್ ಆಗಿದ್ದೀನಿ, ರ್ಯಾಂಕ್ ಬಂದಿದ್ದೀನಿ, ಎ ಗ್ರೇಡು ಬಿ ಗ್ರೇಡು ಅಂತೆಲ್ಲ. ಇಷ್ಟೆಲ್ಲ ಆಗ್ಬೇಕಂದ್ರೆ ಒಂದು ದೊಡ್ಡ ಪ್ರೋಸೆಸ್ ಆಗ್ಬೇಕಲ್ಲ. ಅವಮಾನ ಅಪಮಾನ ಸೋಲು ಏಳು ಬೀಳು ಇವೆಲ್ಲವನ್ನು ಹಚ್ಕೊಂಡು ಮೆಚ್ಕೊಂಡು ಬದುಕೋನು ಸಂತ ಆಗ್ತಾನೆ ಅಂತ. ಅಪಮಾನ ಬಿಚ್ಕೊಂಡ್ ಮಾನ ಮುಚ್ಕೊಂಡ್ ಸಮ್ಮಾನ ಒದ್ದೋನೆ ಸಂತ. ಅಪಮಾನ ಬಿಚ್ಕೊಂಡ್ ಮಾನ ಮುಚ್ಕೊಂಡ್ ಸಮ್ಮಾನ ಒದ್ದೋನೆ ಸಂತ. ಇದ್ದಂಗಿದ್ರೆ ಮುದ್ದಂಗಾಯ್ತಾ ತಪ್ಪು. ನಗ್ತಾ ಸಾಯೋನೆ ವೀರ, ಅಳ್ತಾ ಹುಟ್ಬಿಟ್ಟು ಆಳ್ತಾ ಬದುಕಿ ನಗ್ತಾ ಸಾಯೋನೆ ವೀರ. ನಾವೆಲ್ಲ ಉಡುವಾಗ ಹಿಂಗೆ ಹುಡ್ತೀವಿ, ಮಗು ಹುಟ್ಕೊಳ್ಳೆ ಅಳುತ್ತೆ. ಕೇಳಿದೀರಾ? ಮಗು ಹುಟ್ಟಾಗ ಫಸ್ಟ್ ಅಳ್ಬೇಕು. ಆ ಮಗು ಅಳ್ತು ಅಂತಂದ್ರೆ ಅದು ಆರೋಗ್ಯವಾಗಿದೆ, ಹೆಲ್ದಿ ಆಗಿದೆ, ಈ ಪ್ರಪಂಚಕ್ಕೆ ಬದುಕೋಕೆ ಯೋಗ್ಯವಾಗಿದೆ ಅಂತ. ಅತ್ತಿಲ್ಲ ಅಂತಂದ್ರೆ ಅದನ್ನ ಎದೆಯೆಲ್ಲ ಒತ್ತಿ ಉಸಿರಾಟ ಮಾಡಿಸಿ ಅದನ್ನ ಐಸಿಯುಲಿ ಇಟ್ಟು ತಂದೆ ತಾಯಿಗಳನ್ನೆಲ್ಲ ತಿಂಗಳನ್ಗಟ್ಲೆ ಅಲಿಸಿ ನೋವು ಮಾಡ್ತಾರೆ ಅಲ್ವಾ? ಮಗು ಅಳ್ಬೇಕು ಹುಟ್ಟದ ಕೂಡಲೇ. ಅದನ್ನ ಹೇಳ್ತಾರೆ, ಅಳ್ತಾ ಹುಟ್ಬಿಟ್ಟು ಆಳ್ತಾ ಬದುಕಿ. ನಾವು ಹುಟ್ಟ ಮೇಲೆ ಏನ್ ಮಾಡ್ಬೇಕು? ಏನಾದ್ರೂ ಒಂದು ಸಾಧಿಸ್ಬೇಕು ಅಲ್ವಾ? ಏನಾದ್ರೂ ಒಂದು ಸಾಧನೆ ಮಾಡಿ ಆಮೇಲೆ ನಗ್ನಗ್ತ ಸಾಯೋದು. ಸಾವು ಅಂದ್ರೆ ಭಯ ಪಡೋದಲ್ಲ. ಸಾವು ಎಲ್ರಿಗೂ ಗೊತ್ತಿರೋ ವಿಷಯ ತಾನೆ. ಹುಟ್ಟದ ಮನುಷ್ಯನಿಗೆ ಎಲ್ರಿಗೂ ಸಾವು ಅನ್ನೋದು ಫಿಕ್ಸ್ ಆಗಿರ್ತದೆ. ಸಾವುಗಾಗಿ ಯಾಕೆ ಭಯ ಪಡ್ಬೇಕು? ಭಯ ಪಡಬಾರ್ದು, ಧೈರ್ಯವಾಗಿ ಸಾಯ್ಬೇಕು. ಅವನು ವೀರ ಆಗ್ತಾನೆ ಅಂತ. ಅಳ್ತಾ ಉಟ್ಪುಟ್ ಆಳ್ತಾ ಬದುಕಿ ನಗ್ತಾ ಸಾಯೋನೆ ವೀರ. ದೇಹಾನ್ ಬೆಳೆಸಿ ದೇಶಾನ್ ಕಟ್ಟಿ ದೇವನೂರ್ಗೋದೋನೆ ಧೀರ. ದೇಹಾನ್ ಬೆಳೆಸಿ ದೇಶಾನ್ ಕಟ್ಟಿ ದೇವನೂರ್ಗೋದೋನೆ ಧೀರ. ಅಂದ್ರೆ ಗಟ್ಟಿಯಾದ ದೇಹವನ್ನ ಬೆಳೆಸಿ, ಆರೋಗ್ಯವಂತ ದೇಹವನ್ನ ಬೆಳೆಸಿ, ಒಳ್ಳೆ ಆಹಾರಗಳನ್ನ ತಿಂದು ಬೆಳೆಸಿ ದೇಶವನ್ನ ಕಟ್ಟಿ. ದೇಶ ಕಟ್ಟೋದು ಅಂದ್ರೆ ಹೇಗೆ ದೇಶ ಕಟ್ಟೋದು ಅಂದ್ರೆ ನಾವೆಲ್ಲರೂ ಪ್ರಾಮಾಣಿಕವಾಗಿ ನಮ್ಮ ಕೆಲಸಗಳನ್ನ ಮಾಡೋದು. ನೀವು ಸರ್ಕಾರಿ ಅಧಿಕಾರಿಗಳಾಗ್ತೀರಿ ಅಂತಂದ್ರೆ ಸರ್ಕಾರದ ಕೆಲಸಗಳನ್ನ ನಿಯತ್ತಾಗಿ ಮಾಡೋದು, ಲಂಚ ತಗೊಳ್ದೇನೆ, ಭ್ರಷ್ಟಾಚಾರ ಮಾಡ್ದೇನೆ ಅದ್ಭುತವಾಗಿ ಕೆಲಸವನ್ನು ಮಾಡೋದು. ನೀವು ಡಾಕ್ಟರ್ ಆಗ್ತೀರಿ ಅಂತಂದ್ರೆ ಯಾವುದೇ ಮೋಸ ಮಾಡ್ದೇನೆ, ಯಾರಾದ್ರೂ ಆಗ್ಲಿ, ಬಡವ ಶ್ರೀಮಂತ ಮೇಲು ಕೀಳು ಯಾವುದೇ ಭೇದ ಭಾವಗಳನ್ನು ಇಟ್ಕೊಳ್ಳದೆ ಪ್ರತಿಯೊಬ್ಬರು ಇಟ್ಕೊಳ್ಬೇಕು. ನೀವು ಇಂಜಿನಿಯರ್ ಆಗ್ತೀರಿ ಅಂದ್ರೆ ಯಾವ ಮೋಸನೂ ಮಾಡ್ದೇನೆ, ಕಬ್ಬಣ ಹಾಕ್ಬೇಕಾದ್ರೆ ಕಬ್ಬಣ, ಸಿಮೆಂಟ್ ಹಾಕ್ಬೇಕಾದ್ರೆ ಸಿಮೆಂಟು, ಏನೇನು ಹಾಕ್ಬೇಕು, ರಸ್ತೆ ಮಾಡ್ಬೇಕಾದ್ರೆ ಏನ್ ಬೇಕು, ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಅದೆಲ್ಲವನ್ನು ನಿಯತ್ತಾಗಿ ಮಾಡೋದು, ಯಾವುದೇ ಭ್ರಷ್ಟಾಚಾರ ಇಲ್ಲ. ನೀವು ರೈತ ಆದ್ರೆ ಯಾರಿಗೂ ವಿಷವನ್ನ ಉಣಿಸ್ದೇನೆ ಆರೋಗ್ಯಪೂರ್ಣವಾದಂತ ಆಹಾರಗಳನ್ನ ಬೆಳೆದು ದವಸ ಧಾನ್ಯಗಳನ್ನ ಕೊಡ್ಬೇಕಾದ್ರೆ ನಾವು ಏನೇನು ಕೆಲಸಗಳನ್ನ ಮಾಡ್ತೀವಿ ಅದನ್ನ ಕರೆಕ್ಟ್ ಆಗಿ ಪ್ರಾಮಾಣಿಕವಾಗಿ ಮಾಡೋದೇ ದೇಶ ಕಟ್ಟೋ ಕೆಲಸ ಅಲ್ವಾ? ದೇಶ ಕಟ್ಟೋದು ಅಂತಂದ್ರೆ ಬಾವುಟ ಹಾರಿಸೋದಲ್ಲ. ದೇಶ ಕಟ್ಟೋದು ಅಂದ್ರೆ ಜೈ ಅಂತ ಘೋಷಣೆಗೆ ಹೋಗೋದಲ್ಲ. ದೇಶ ಕಟ್ಟೋದು ಅಂದ್ರೆ ಪ್ರಾಮಾಣಿಕವಾಗಿ ನಮ್ಮ ಕೆಲಸಗಳನ್ನ ಮಾಡೋದು. ಹೌದಾ? ಅಂದ್ರೆ ಆರೋಗ್ಯಪೂರ್ಣವಾದಂತ ದೇಹವನ್ನ ಬೆಳೆಸಿ ಸದೃಢವಾದ ದೇಶವನ್ನ ಕಟ್ಟೋದು ಅಂತ ಇದರ ಅರ್ಥ. ದೇಹಾನ್ ಬೆಳೆಸಿ ದೇಶಾನ್ ಕಟ್ಟಿ ದೇವನೂರ್ಗೋದೋನೆ ಧೀರ. ದೇವನೂರ್ಗೋದೋನೆ ಧೀರ. ದೇವನೂರು ಅಂದ್ರೆ ಯಾವುದು? ದೇವನೂರು ಅಂದ್ರೆ ಯಾವುದು? ಆಕಾಶ ಅಲ್ಲ, ಸ್ವರ್ಗ ನರಕ ಎಲ್ಲ ಎಲ್ಲೂ ಇಲ್ಲ. ಅದು ಪ್ರಕೃತಿ, ನೇಚರ್ ಒಳಗಡೆ ಲೀನ ಆಗೋದು. ನಾವು ಸತ್ ಮೇಲೆ ಏನಾಗ್ತೀವಿ ಗೊತ್ತಿದೆಯಾ ನಿಮ್ಗೆ? ಏನಾಗ್ತೀವಿ? ಊಟ ಹಾಕಿ ಸುಟ್ಟಾಕೊಂಡ್ಮೇಲೆ ಏನಾಗ್ತೀವಿ? ಸುಟ್ರೆ ಬೂದಿ ಹಾಕ್ತಿವಿ, ಊಟ ಹಾಕಿದ್ರೆ ಮಣ್ಣು ಹಾಕ್ತಿವಿ. ಮತ್ ನಾವು ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಹೇಳ್ತಿದೀವಲ್ಲ,
ನರಕ, ನೀವೆಲ್ಲ ಇಲ್ಲಿ ತಪ್ಪು ಮಾಡಿದ್ರೆ ನರಕಕ್ಕೆ ಹೋಗ್ತೀರಿ ಅಂತ ಹೇಳ್ತಾರಲ್ವಾ, ಹೇಳಿದೀರಾ? ಸ್ವರ್ಗ ನರಕ ಅನ್ನೋದು ಯಾವುದು ಇಲ್ಲ. ವೆರಿ ಗುಡ್. ಸ್ವರ್ಗ ನರಕಗಳು ಯಾವೂ ಇಲ್ಲ. ನಮ್ಗೆ ನೀನೇನಾದ್ರು ಒಳ್ಳೇದ್ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀನಿ ಅಂದ್ರೆ ಸುಳ್ಳು. ನೀನ್ ಕೆಟ್ಟದ್ ಮಾಡಿದ್ರೆ ನರಕಕ್ಕೆ ಹೋಗ, ಅದು ನಮ್ಮನ್ನ ಭಯ ಪಡ್ಸಕ್ಕೆ. ನಾವು ಪ್ರಾಮಾಣಿಕವಿದ್ರೆ ನಾವ್ ಯಾಕೆ ಭಯ ಪಡ್ಬೇಕು ಅಲ್ವಾ? ನಾವ್ ಮಕ್ಕಳು ಯಾವಾಗಾರು ತಪ್ಪು ಮಾಡ್ತೀವಾ? ಮಾಡಲ್ಲ. ಈ ಸರ್ತಿ ಟೆಸ್ಟ್ ಫೇಲ್ ಆದ್ರೆ ನೆಕ್ಸ್ಟ್ ಟೆಸ್ಟ್ ಪಾಸ್ ಆಗ್ತೀವಿ ಅಷ್ಟೇ. ಒಂದಿನ ರಜೆ ಆಗ್ತದೆ, ನೆಕ್ಸ್ಟ್ ದಿನ ಬರ್ಬೇಕಲ್ವಾ? ಟೀಚರ್ ಸುಮ್ಮನೆ ಬಿಡ್ತಾರ? 4 ಕೊಡ್ತಾರೆ. ಹಂಗಾಗಿ ನಮ್ಗೆ ಸ್ವರ್ಗ ನರಕಗಳು ಯಾವೂ ಇಲ್ಲ. ಇರೋದೊಂದೇ ಪ್ರಕೃತಿ. ನಾವು ಸತ್ ಮೇಲೆ ಪ್ರಕೃತಿಲಿ ಲೀನವಾಗಿ ಹೋಗ್ತೀವಿ, ಇನ್ನೊಂದಾಗಿ ಪರಿವರ್ತನೆ ಅಷ್ಟೇ ಅಲ್ವಾ? ಅದನ್ನ ಈ ಲೈನ್ ಹೇಳ್ಬೇಕು. ದೇಹಾನ್ ಬೆಳೆಸಿ ದೇಶಾನ್ ಕಟ್ಟಿ ದೇವಾನುರ್ಬೋಧನೆ ಧೀರ. ದೇಹಾನ್ ಬೆಳೆಸಿ ದೇಶಾನ್ ಕಟ್ಟಿ ಮುನ್ಸಿಲ್ದೋನು ಮನ್ಸಿಡ್ಕೊಂಡು ಗರ್ಬಿಟ್ಟೋನೆ ಗುರು ಕಣೋ. ಗರ್ಬಿಟ್ಟೋನೆ ಗುರು ಕಣೋ. ಮುನ್ಸಿಲ್ದೋನು ಮನ್ಸಿಡ್ಕೊಂಡು ಗರ್ಬಿಟ್ಟೋನೆ ಗುರು ಕಣೋ ಅಂತಂದ್ರೆ, ನಮ್ಮ ಟೀಚರ್ಗಳು ನಮ್ಮ ಮೇಲೆ ಯಾವತ್ತಾದ್ರೂ ಮುನ್ಸ್ಕೊಂಡಿರ್ತಾರ? ಯಾವ ಮುನ್ಸನ್ನು ಇಟ್ಕೊಳ್ದೆ, ಯಾವ ಇದು ಇಲ್ದೇನೆ ಎಲ್ರಿಗೂ ಒಂದೇ ರೀತಿಯಾದ ಪಾಠಗಳನ್ನ ಮಾಡ್ತಾರೆ ಅಲ್ವಾ? ಒಂದೇ ರೀತಿ ದಾರಿಗಳನ್ನ ತೋರಿಸ್ತಾರೆ. ಅವರು ನಿಜವಾದ ಗುರು ಅಂತ ಹೇಳ್ತಿದ್ದಾರೆ. ಯಾವ್ದು ಒಬ್ರ ಮೇಲೆ ಇವ್ನು ನನಗೆ ಫೇವರು, ಇವ್ರಿಗೆ ಫೇವರು, ಇವ್ರು ಚೆನ್ನಾಗಿರ್ಬೇಕು ಅಂತ ಹಂಗೇನು ಮಾಡೋದಿಲ್ಲ ಅಲ್ವಾ? ಹಂಗೆ ಮಾಡಬಾರ್ದು. ಟೀಚರ್ ಎಲ್ರಿಗೂ ಒಂದೇ ತರ ಪಾಠ ಮಾಡುವಂತ ಟೀಚರ್ ಆಗಿರ್ಬೇಕು ಅಂತ ಹೇಳ್ತಾರೆ. ಮುನ್ಸಿಲ್ದೋನು ಮನ್ಸಿಡ್ಕೊಂಡು ಗರ್ಬಿಟ್ಟೋನೆ ಗುರು ಕಣೋ. ಗರ್ಬಿಟ್ಟೋನೆ ಗುರು ಕಣೋ. ಮಣ್ಣಲ್ ಚಿನ್ನ ಹೊನ್ನಲ್ ಮಣ್ಣ ಕಂಡಂತ ಕಣ್ಣೆ ಚೆನ್ನ ಕಣೋ. ಹೊನ್ನಲ್ ಮಣ್ಣ ಕಂಡಂತ ಕಣ್ಣೆ ಚೆನ್ನ ಕಣೋ. ಮಣ್ಣಲ್ಲಿ ಚಿನ್ನ ಕಾಣೋದಂದ್ರೆ ಏನು? ಮಣ್ಣಲ್ಲಿ ನಾವು ಏನೇ ಬಿತ್ತಿದ್ರು ಅದ್ರಲ್ಲಿ ನಮ್ಗೆ ಚಿನ್ನವಾಗಿ ಬರುತ್ತೆ. ಅಂದ್ರೆ ದವಸ ಧಾನ್ಯಗಳು ಒಂದನ್ನ ಬಿತ್ತಿದ್ರೆ ರಾಶಿಯಾಗಿ ಬರುತ್ತೆ. ನಂಬಿಕೆಯಿಂದ ಬಿತ್ತೋದು. ಮಣ್ಣಲ್ಲಿ ಸಿಕ್ಕೋ ನಮ್ಗೆ ಆಹಾರಗಳೇ. ನಾವು ಚಿನ್ನ ತಿನ್ನಕ್ಕಾಗತ್ತಾ? ಇಲ್ಲ. ಚಿನ್ನ ಅಂತ ಓಡ್ತಿದೀವಿ. ನಮ್ಮ ಪೇರೆಂಟ್ಸ್ಗಳು, ನಮ್ಮ ಅಪ್ಪ ಅಮ್ಮ ಅವರೆಲ್ಲರೂ ಚಿನ್ನ ಅಂತ ಓಡ್ತಿದ್ದಾರೆ. ಮುಖ್ಯವಾಗಿ ಬೇಕಾಗಿರೋದೇನು ಮನುಷ್ಯನಿಗೆ? ಆಹಾರ. ಮೂಲಭೂತವಾಗಿ ಬೇಕಾಗಿರೋದು ಆಹಾರ, ನೀರು, ಗಾಳಿ. ಇವಕ್ಕೇನೆ ನಾವು ಮಹತ್ವ ಕೊಡ್ಬೇಕಾಗಿರೋದು. ಮಣ್ಣಿನಲ್ಲಿ ಸಿಗುವಂಥದ್ದು ಎಲ್ಲವನ್ನೂ ಚಿನ್ನ ಅಂತ ಯಾರು ಅನುಭವಿಸ್ತಾರೋ ಅವನು ಅದ್ಭುತ ಅಂತ ಹೇಳ್ತೀವಿ. ಚಿನ್ನದಲ್ಲಿ ಮಣ್ಣು, ಚಿನ್ನ ಎಲ್ಲ ಮಣ್ಣು ಅಂತ ಯಾರು ಅರ್ಥ ಮಾಡ್ಕೋತಾರೋ ಅವರು ಅದ್ಭುತವಾಗಿ ಬೆಳೀತಾರೆ. ಮಣ್ಣಲ್ ಚಿನ್ನ ಹೊನ್ನಲ್ ಮಣ್ಣ ಕಂಡಂತ ಕಣ್ಣೆ ಚೆನ್ನ ಕಣೋ. ಚಿನ್ನ ರೊಡ್ನಾಡಿ ನೊಂದೋರ್ನ ಕೂಡಿ ಗಡಿಯಲ್ ಮಾಡ್ದೋರ್ನ ಕೊಂಡಾಡಿ. ಚಿನ್ನ ರೊಡ್ನಾಡಿ ನೊಂದೋರ್ನ ಕೂಡಿ ಗಡಿಯಲ್ ಮಾಡ್ದೋರ್ನ ಕೊಂಡಾಡಿ. ಚಿನ್ನರು ಅಂದ್ರೆ ಯಾರು? ನೀವೇ, ಮಕ್ಕಳುಗಳು. ಮಕ್ಕಳ ಜೊತೆ ಯಾರು ಮಕ್ಕಳಾಗಿ ಬೆರೆತು ಅವ್ರ ಜೊತೆ ಎಲ್ಲ ಆಟಗಳನ್ನ ಆಡ್ತಾರೋ ಅಂತವ್ರು, ಯಾರು ನೊಂದ್ಕೊಂಡಿರ್ತಾರೋ ಅವ್ರ ಜೊತೆಗೆ, ಅವ್ರ ನೋವಿನ ಜೊತೆಗೆ ಒಂದಾಗ್ತಾರೋ ಅಂತವ್ರು. ಮುಗೀತು. ಇನ್ನೊಂದು 2 ಲೈನ್, ಆಮೇಲೆ ಬ್ರೇಕ್ ಹೊರಟ್ಬಿಡ್ತೀವಿ. ಓಕೆನಾ? ನಿಮ್ಮಂತ ಮಕ್ಕಳ ಜೊತೆ ಒಡನಾಡಿ ನೊಂದವ್ರ ಜೊತೆ ಕೂಡ್ಕೊಂಡು ಯಾರು ಒಡನಾಡ್ತಾರೋ ಅವರು ಚೆನ್ನ ಅಂತ ಹೇಳ್ತಿದ್ದಾರೆ. ಚಿನ್ನ ರೊಡ್ನಾಡಿ ನೊಂದವ್ರನ್ನ ಕೂಡಿ ಗಡಿಯಲ್ ಮಾಡಿದವ್ರನ್ನ. ಯಾರು ಗಡಿಯಲ್ ಮಾಡಿದವರು ಅಂದ್ರೆ ಸೈನಿಕರು. ನಮ್ಮ ದೇಶದ ಸೈನಿಕರು. ನಮ್ಮ ದೇಶದ ಎಲ್ಲಾ ದೇಶಗಳಿಗೂ ಅವರವರದೇ ಸೈನಿಕರು ಗ್ರೇಟ್. ಯಾರು ನಮ್ಮ ದೇಶಕ್ಕೆ ಯಾವುದೇ ಬೇರೆ ಇನ್ನೊಂದು ಶತ್ರು ರಾಷ್ಟ್ರಗಳಿಂದ ಅಡ್ಡಿ ಆತಂಕಗಳು ಬರಬಾರ್ದು ಅಂತ ಹೇಳಿ ಯಾರು ಗಡಿಯಲ್ಲಿ ನಿಂತು ಅವರ ಪ್ರಾಣವನ್ನ ತ್ಯಾಗ ಮಾಡ್ತಾರೋ ಅವ್ರನ್ನ ಕೊಂಡಾಡ್ಬೇಕು. ಹೌದಾ? ರೈತನ್ನ, ಮಕ್ಕಳನ್ನ, ಮತ್ತೆ ಗಡಿಯಲ್ಲಿ ಹೋರಾಡುವಂತ ಸೈನಿಕರನ್ನ ಕೊಂಡಾಡ್ಬೇಕು. ಹೌದಾ? ಚಿನ್ನ ರೊಡ್ನಾಡಿ ನೊಂದೋರ್ನ ಕೂಡಿ ಗಡಿಯಲ್ ಮಾಡ್ದೋರ್ನ ಕೊಂಡಾಡಿ. ಚಿನ್ನ ರೊಡ್ನಾಡಿ ನೊಂದೋರ್ನ ಕೂಡಿ
ದಿಟ್ಟಗಳು ನುಡ್ದು ನುಡ್ದಂಗ್ ನಡೆದು, ದಿಟ್ಟಗಳು ನುಡ್ದು ನುಡ್ದಂಗ್ ನಡೆದು. ಏನು ದಿಟ್ಟಗಳು ಅಂದ್ರೆ? ಸತ್ಯ ಹೇಳೋದು, ದಿಟ್ಟ ಹೇಳೋದು. ಕೇಳಿದ್ದೀರಾ? ಸತ್ಯವನ್ನು ಹೇಳೋದು. ನೀವೆಲ್ಲ ಸುಳ್ಳು ಹೇಳ್ತೀರಾ? ಯಾರು ಸುಳ್ಳು ಹೇಳಲ್ವಾ? ಯಾರಿಗೂ ಅಪಾಯ ಆಗದೆ ಇರುವಂತ ಸಣ್ಣ ಪುಟ್ಟ ಸುಳ್ಳುಗಳನ್ನ ಹೇಳ್ಬೋದು, ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ. ಇನ್ನೊಬ್ರಿಗೆ ಒಳ್ಳೇದಾಗುತ್ತೆ ಅಂದ್ರೆ ಒಂದಷ್ಟು ಸುಳ್ಳುಗಳನ್ನ, ಅದು ಯಾರಿಗೂ ಮಾರಣಾಂತಿಕ ಅಲ್ಲೇ ಆಗ್ಬಾರ್ದು ಅಂತದ್ದು. ಸತ್ಯವನ್ನೇ ಹೇಳೋದು, ಮತ್ತೆ ನಾವೇನ್ ಹೇಳ್ತೀವೋ ಅದನ್ನೇ ಮಾಡೋದು, ನುಡಿದಂಗೆ ನಡೆಯೋದು. ಸೈಲೆನ್ಸ್. ದಿಟ್ಗಳು ನುಡಿದು ನುಡ್ದಂಗ್ ನಡೆದು. ಯಾರು ಸತ್ಯವನ್ನೇ ಹೇಳ್ತಾರೋ, ಯಾರು ನುಡ್ದಂಗೆ ನಡೀತಾರೋ ಅವರು ಅಡಿಕಿತ್ತಡಿಗಿಡುವಡಿಗೆ ಎನ್ನ ಮುಡಿ, ಅಡಿಕಿತ್ತಡಿಗಿಡುವಡಿಗೆ ಎನ್ನ ಮುಡಿ. ಈ ತರ ಯಾರು ಎಲ್ಲವನ್ನೂ ಒಳಗೊಂಡು ನಡೀತಾರೋ ಅಂತವ್ರು ಹೆಜ್ಜೆ ಇಡೋ ಜಾಗಗಳಿಗೆಲ್ಲ ನನ್ನ ನಮಸ್ಕಾರ ಅಂತ ಹೇಳೋದು. ಅರ್ಥ ಆಯ್ತಾ? ಈ ಹಾಡಿನ ಸಾರ ಅರ್ಥ ಆಯ್ತಾ? ನಾವು ಈ ದೇಶದ ಉತ್ತಮವಾದ ಪ್ರಜೆಗಳಾಗಬೇಕು ಅಂತಂದ್ರೆ ನೀವು ಮಕ್ಕಳೇ ಈ ದೇಶದ ಭವಿಷ್ಯದ ಭಾವಿ ಪ್ರಜೆಗಳು ಅಲ್ವಾ? ಈ ದೇಶವನ್ನ ಮುಂದೆ ಕಟ್ಟುವಂತವ್ರು ನೀವು. ನೀವು ಈ ಹಾಡಿನಲ್ಲಿ ಏನೇನು ಹೇಳ್ತಿದೆ ಈ ಸಾಲುಗಳನ್ನ ಅರ್ಥ ಮಾಡಿಕೊಂಡು ಆ ರೀತಿ ಬದುಕೋದನ್ನ ಕಲಿಬೇಕು. ಕಲಿತೀರಾ? ಈ ಹಾಡನ್ನ ನಾನು ನಿಮ್ಮ ಶಾಲೆಯಲ್ಲಿ ಕೊಟ್ಟೋಗಿರ್ತೀನಿ. ನೀವು ಅದನ್ನ ಎಲ್ಲರೂ ಕಾಪಿ ಮಾಡ್ಕೊಂಡು ಬರ್ಕೊಂಡು ಅದನ್ನ ಓದ್ಕೊಂಡು ಅದನ್ನೇ ಫಾಲೋ ಮಾಡ್ತಾ ಹೋಗಿ. ಆಗ್ಬೋದಾ? ಥ್ಯಾಂಕ್ ಯು. ಇಷ್ಟೊತ್ತು ನೀವೆಲ್ಲರೂ ನಮ್ಮ ಜೊತೆಗೆ ಹೌದಾ? ನಾವೇ ಹೇಳ ಇವ್ರಿಗೆ ಹೇಳ್ಕೊಡ್ತೀವಿ. ಸರಿ, ನಾನು ಅರ್ಥ. ಈ ನಾಡನ್ನ ನಾವು ಹೇಗೆ ಕಟ್ಟಬೇಕು ಅಂತ ಅನ್ನೋದು ಇನ್ನೊಂದು ಹಾಡು. ಕೇಳಿಸ್ಕೊಳ್ಳಿ. ನೀವು ಬಂದು ಹೋಗ್ಬಿಟ್ಟ ಸುಷ್ಮಾ ಅಲ್ಲೇ ಆಫೀಸಲ್ಲಿ ಇದ್ದಾಳೆ, ಫೋನ್ ಮಾಡಿ. ಸೈಲೆನ್ಸ್. ಕೇಳಿಸ್ಕೊಳ್ಳಿ ಮಕ್ಕಳ. ಏನ್ ಒಂದು ಫಂಕ್ಷನ್ ಅಂದ್ರೆ ಅದಕ್ಕೆ ಮರ್ಯಾದೆ ಕೊಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಮಗೆ? ಏನಕ್ಕೋಸ್ಕರ ಮಾಡ್ತಾ ಇದ್ದೀವಿ? ಓಕೆ. ಕಟ್ಟುತ್ತೇವ ನಾವು, ಕಟ್ಟುತ್ತೇವ ನಾವು, ಕಟ್ಟೆ ಕಟ್ಟುತ್ತೇವ. ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ. ನಾವು ಕನಸ ಕಟ್ಟುತ್ತೇವ, ನಾವು ಮನಸ ಕಟ್ಟುತ್ತೇವ. ಕಟ್ಟುತ್ತೇವ ನಾವು, ಕಟ್ಟುತ್ತೇವ ನಾವು, ಕಟ್ಟೆ ಕಟ್ಟುತ್ತೇವ. ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ. ನಾವು ಮನಸ ಕಟ್ಟುತ್ತೇವ, ನಾವು ಮನಸ ಕಟ್ಟುತ್ತೇವ. ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವ. ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವ. ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವ.
ಕಟ್ಟಬೇಕು ಅಂತ ಗೊತ್ತಾಯ್ತಾ? ಆ ಓಕೆ ಸರಿ. ಎಂತ ನಾಡ್ಬೇಕು ಗೊತ್ತಾ ನಮ್ಗೆ? ನಮ್ಮ ಮುಂದಕ್ಕೆ ನೀವು ಮುಂದೆ ತುಂಬಾ ಅದ್ಭುತವಾಗಿ ಬದುಕಬೇಕು ಅಂತಂದಾಗ ನಮಗೆ ಬೇಕಾಗಿರುವಂತ ಎಂತ ನಾಡು ಅಂತಂದ್ರೆ ಜಾತಿ ಇಲ್ಲದೆ ಇರುವಂತದ್ದು. ನೀನ್ ಯಾವ ಜಾತಿ ಏನು ಅಂತ ಕೇಳದೆ ಇರುವಂತದ್ದು, ಭೀತಿ ಇಲ್ಲದೆ ಇರುವಂತ ನಾಡು. ಅಂದ್ರೆ ಭಯ ಇರಬಾರ್ದು. ನಾವು ಬದುಕಬೇಕು. ಈ ದೇಶದ ಪ್ರಜೆ ಅಂತಂದ್ರೆ ಈ ದೇಶ ಎಂತದು? ಪ್ರಜಾಪ್ರಭುತ್ವ ರಾಷ್ಟ್ರ, ಹೌದಾ? ಅಂದ್ರೆ ಇಲ್ಲಿ ಪ್ರತಿಯೊಬ್ಬ ಪ್ರಜೆನೂ ರಾಜ. ಇಲ್ಲಿ ಯಾವ ರಾಜನೂ ನಮ್ಮನ್ನು ಆಳ್ಬೇಕಾಗಿಲ್ಲ. ಯಾವ ಮಂತ್ರಿನೋ ಯಾವ MLA ಯಾವ ಶಾಸಕನೋ ನಮ್ಮನ್ನು ಆಳುವಂಗಿಲ್ಲ. ನಾವು ಅವರನ್ನ ಆಳ್ಬೇಕು. ನಾವು ಹೇಳಿದ ಕೆಲಸಗಳನ್ನ ಮಾಡಕ್ಕೆ ಅಂತ ಅವರಲ್ಲಿ ಹೋಗಿರೋದು. ಯಾವುದೇ ಜಾತಿ ಇಲ್ಲದೆ ಇರುವಂತ ನಾಡು, ಯಾವುದೇ ಭೀತಿ ಇಲ್ಲದೆ ಇರುವಂತ ನಾಡು, ಯಾವ ಕುಲ ಏನನ್ನು ಕೇಳದೆ ಇರುವಂತ ನಾಡು ನಮಗೆ ಬೇಕು ಅಂತ ಹೇಳ್ತಿದ್ದಾರೆ ಯಾರು ಅಂತ ತಾನೇ ಬೇಕಿರೋದು ನಮ್ಗೆ, ಹೌದಾ? ಆಮೇಲೆ ಗೋಳಿಲ್ಲದ ಗುಂಡಿಲ್ಲದ, ಯಾವಕ್ಕೂ ನಮ್ಮನ್ನ ಗೋಳು ಇಟ್ಕೊಳ್ಳದೆ ಇರುವಂತ, ಕಷ್ಟಗಳಿಲ್ಲದೆ ಇರುವಂತ, ಇನ್ನೊಬ್ಬರನ್ನ ಹಿಂಸೆ ಮಾಡದೆ ಇರುವಂತ, ಗುಂಡು ಇಲ್ಲದೆ ಇರುವಂತದ್ದು. ಅಂದ್ರೆ ನಮ್ಮನ್ನ ಗುಂಡು ಭಯ ತೋರಿಸಿ, ಸಾವಿನ ಭಯ ತೋರಿಸಿ ಹೆದರಿಸದೇ ಇರುವಂತ ನಾಡು ಬೇಕು. ಅಂತ ನಾಡನ್ನ ನಾವು ಕಟ್ಕೋಬೇಕು ಅಂತ ಸಮ ಸಮಾಜದ ಕನಸ ಹೊತ್ತು ನಾವು ಕೆಂಡ ತುಳಿಯುತ್ತೇವೆ. ಸಮ ಸಮಾಜ ಅಂದ್ರೆ ಏನು? ಎಲ್ಲರೂ ಒಂದೇ ಅಂತ. ಇಲ್ಲಿ ಬಡವ ಶ್ರೀಮಂತ, ಮೇಲು ಕೀಳು, ಯಾವುದೇ ಭೇದ ಭಾವ ಇಲ್ಲದೇನೆ ಎಲ್ಲರೂ ಒಂದೇ, ಎಲ್ರಿಗೂ ಎಲ್ಲವೂ ಸಿಗ್ಬೇಕು ಅಂತ. ಒಬ್ಬ ಮಾತ್ರ ಎಲ್ಲವನ್ನೂ ಸೇರಿಸ್ಕೋತಾ ಇರ್ತಾನೆ. ಅವನ ಹತ್ರ ಸಾವಿರಾರು ಕೋಟಿ ಆಸ್ತಿ ಇರುತ್ತೆ, ಅವನ ಹತ್ರನೇ ದೊಡ್ಡ ದೊಡ್ಡ ಕಾರುಗಳಿರುತ್ತೆ, ಬಂಗ್ಲೆಗಳಿರುತ್ತೆ, ಆಸ್ತಿಗಳಿರುತ್ತೆ, ಎಲ್ಲ ಸವಲತ್ತುಗಳು ಅವನಿಗೆ ಸಿಗ್ತಿರುತ್ತೆ. ಅವ್ರ ಮಕ್ಕಳುಗಳು ಮಾತ್ರ ದೊಡ್ಡ ದೊಡ್ಡ ದೇಶಗಳಿಗೆ ವಿದೇಶಗಳಿಗೆ ಹೋಗಿ ಓದ್ತಿರ್ತಾರೆ. ನಾವೆಲ್ಲ ಇನ್ನೂ ಇಲ್ಲೇ ಇರ್ತೀವಿ. ಎಲ್ಲರಿಗೂ ಎಲ್ಲವೂ ಸಿಗ್ಬೇಕು ಅನ್ನೋದು ಸಮ ಸಮಾಜ. ಯಾರೋ ಒಬ್ಬ ಎಲ್ಲವನ್ನು ಗಂಟು ಮಾಡ್ಕೊಳ್ಳಿ, ಎಲ್ಲವೂ ಎಲ್ರಿಗೂ ಹಕ್ಕಿದೆ. ಮೂಲಭೂತವಾಗಿ ಸಿಗ್ಬೇಕಾದಂತ ಎಲ್ಲಾ ಮನುಷ್ಯನಿಗೆ ಬೇಕಾದಂತ ಎಲ್ಲಾ ಮೂಲಭೂತ ವಸ್ತುಗಳು ಪ್ರತಿಯೊಬ್ಬನಿಗೂ ಸಿಗಬೇಕು ಅನ್ನೋದು ಸಮ ಸಮಾಜ, ಹೌದಾ? ನೀವು ಇನ್ನು ಮುಂದಕ್ಕೆ ಈ ತರ ನಾಡನ್ನ ಕಟ್ಟೋ ಅಂತ ಆಲೋಚನೆ ಮಾಡಿ. ಇವಾಗ ಊಟದ ಬಿಲ್ ಆಗಿದೆ, ಊಟದ ಬಿಲ್ಲ ಓಕೆ. ಇಷ್ಟು ಹೊತ್ತು ನಮ್ಮ ಏನಪ್ಪ ಅಲ್ಲಿ ಬಿಲ್ ಆಗ್ತಿದೆಯಲ್ಲ, ಈ ಆರ್ಡರ್ನ ನಿಮ್ಮ ಟೀಚರ್ಗೆ ಕೊಟ್ಟೋಗಿರ್ತೀವಿ, ಅವ್ರು ನಿಮಗೆ ಕಲಿಸ್ತಾರೆ. ಇನ್ನೊಂದು ಸರ್ತಿ ಬಂದು ನಿಮ್ ಜೊತೆ ಭೇಟಿ ಆಗ್ತೀವಿ, ಇನ್ನು ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಆಗ್ಬೋದಾ? ಥ್ಯಾಂಕ್ ಯು. ಇಷ್ಟು ಹೊತ್ತು ನೀವೆಲ್ಲರೂ ನಮ್ಮ ಜೊತೆ ಸಹಕರಿಸಿದ್ದಕ್ಕೆ, ರಂಗಭೂಮಿ ಬಗ್ಗೆ ತಿಳ್ಕೊಂಡಿದ್ದಕ್ಕೆ, ಹಾಡುಗಳ ಬಗ್ಗೆ, ಜನಪದದ ಬಗ್ಗೆ ತಿಳ್ಕೊಂಡಿದ್ದಕ್ಕೆ, ನಿಮ್ಮಿಂದ ನಾವು ಕಲ್ತ್ಕೊಂಡಿದ್ವಿ, ನಮ್ಮಿಂದ ನೀವೇನಾದ್ರೂ ಕಲ್ತ್ಕೊಂಡಿದ್ರೆ